ನಮ್ಮ ಸಂಸ್ಥೆಯ ಆರಾಧ್ಯ ದೈವ ಜಗದ್ಗುರು ದುರ್ಗಂಡೇಶ್ವರಿಗೂ ಕಣಗಲ ಗ್ರಾಮ ದೇವತೆ ಲಕ್ಷ್ಮೀ ದೇವಿಗೂ ಹೃದಯಾರವಿಂದದಿಂದ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ, ನಮ್ಮ ಜಯ ಭಾರತ್ ಫೌಂಡೇಶನ್ ಹಾಗೂ ಶ್ರಮಜೀವಿ ಫೌಂಡೇಶನ್ ವತಿಯಿಂದ 3 ತಿಂಗಳವರೆಗೆ ಇಲ್ಲಿ ತಮ್ಮ ಕುಶಲ ಕಲೆಗಾರಿಕೆಯಿಂದ ತಮ್ಮ ಸಮಯವನ್ನು ಅತ್ಯಂತ ಸದುಪಯೋಗಪಡಿಸಿಕೊಂಡಂತಹ ಎಲ್ಲಾ ವ್ಯಕ್ತಿಗಳಿಗೂ ಪ್ರಮಾಣ ಪತ್ರ ವಿತರಿಸುವ ಈ ಸಮಾರಂಭದ ಗಣ್ಯ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ನಾಡಿನ ಧುರೀಣರು, ಕರ್ನಾಟಕ ಸರ್ಕಾರದ ಹಿಂದಿನ ಸಚಿವರು ಹಾಗೂ ಒಬ್ಬ ವಿಜನರಿ ಲೀಡರ್ ಅಂತ ನಾವು ಕರಿತೀವಿ, ಆ ಎಲ್ಲ ಅಂಶಗಳನ್ನು ಹೊಂದಿರುವಂತಹ ಸನ್ಮಾನ್ಯ ಎ.ಬಿ. ಪಾಟೀಲ್, ಅಮೆರಿಕಾದ ಜಗದ್ವಿಖ್ಯಾತ ನಗರ ನ್ಯೂಯಾರ್ಕ್ ಇಂದ ಆಗಮಿಸಿರುವಂತಹ ಒಂದೇ ಮೇಡಮ್ ಅವರೇ, ಹಾಗೂ ಡಿ ಸತ್ಯನಾರಾಯಣರಾವ್ ಚಿಲ್ಲರ್ಗಿ ಅವರೇ, ನಮ್ಮ ಸಂಸ್ಥೆಯ ನಿರ್ದೇಶಕರು, ಸ್ಥಳೀಯ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಪ್ರೊಫೆಸರ್ ಅವರೇ, ಸನ್ಮಾನ್ಯ ಬಸವಪ್ರಭು ಅಂಟಮೂರಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ಲೋಕಲ್ ಗವರ್ನಿಂಗ್ ಬಾಡಿ ಸದಸ್ಯರಾಗಿರುವಂತಹ ಕಮತೆಯವರೇ, ಹವಾಲ್ದಾರ್ ಅವರೇ, ಪಾಟೀಲ್ ರೇ, ಹಾಗೂ ಹಿರೇಮಠರೇ, ಹಾಗೂ ರೇಣುಕೆ ಅವರೇ, ಈ ಶಾಲೆಯ ಮುಖ್ಯಾಧ್ಯಾಪಕರಾದ ಧೂಪ್ ಅವರೇ, ಎಲ್ಲ ನನ್ನ ಸಹೋದರರೇ ಹಾಗೂ ಆಮಂತ್ರಿತ ಗಣ್ಯರೇ, this is a matter of pride for me to be with all of you. Just a few sentences I would like to bring to the notice of our honorable chief guest. Ma'am, our country is an enlightened one, and for ages we have treated all living beings as equal, not just human beings, even all living beings by Lord Vasveshwara. ಸಕಲ ಜೀವಾತ್ಮಕ್ಕೆ ಲೇಸನೆ ಬಯಸುವ ಕೂಡಲ ಸಂಗಡ ಶರಣರೇ ಕುಲಜರು. There is no difference of caste, creed, high, low, rich or poor, or no linguistic barriers. Kannada, Marathi, Urdu, we have ಸಂಬಂಧನೇ ಇಲ್ಲ. Dignity of labor, which was the principle of Lord Vasveshwara, the philosopher and a great saint of 12th century. In fact, he has established the parliament even before Magna Carta. In this land of ours, Anubhava Mandapa was established. All people used to assemble there and discuss, and there were even kings. One king from Kashmir had come to this part of Karnataka, and he too has given up all the riches of everything, and he started cutting not cutting, just gathering old woods and sell them and earn his living. This way he and his wife, the queen. This is just an example. People from all over the country and even from Afghanistan, a Sufi saint had come to this part, and they have spread such a message 900 years back. Even Mahatma Gandhi, the father of our nation, was impressed, and he has said, we aren't able to practice what was being preached 900 years back, but he had done it then. And ಅಯ್ಯಾಣಿಮ ಶರಣರು ಮೆಟ್ಟಿದ ದೊರೆಪಾವನಮಯ್ಯ ಅನ್ನುವಂಥ ಜಗದ್ಗುರು ದುರ್ಗೇಶ್ವರ ಅಂತ ಮಹಾನ್ ಸಂತರು ನಡೆದಾಡಿದಂತ ಜಾಗ ಇದೆಲ್ಲ. ಅದಕ್ಕೆ ಈ ನಾಡಿನಲ್ಲಿ, ಇಲ್ಲಿಯ ಗಾಳಿಯಲ್ಲಿ ಎಂಥ ಒಂದು ಸಂದೇಶ ಇದೆ ಅಂದ್ರೆ, ನಾವೆಲ್ಲರೂ ನಮ್ಮ ಜೀವನವನ್ನ ಸದುಪಯೋಗಪಡಿಸಿಕೊಳ್ಬೇಕು. ಯಾರಿಗಾದರೂ ತೊಂದರೆ ಇದ್ರೆ ಅವರ ಕಷ್ಟ ಕಾರ್ಪಣ್ಯಗಳಿಗೆ ನಾವು ನೆರವಾಗಬೇಕು. ಇದನ್ನ ಅಧ್ಯಕ್ಷರು ಹೇಳ್ತಾರೆ. ಯಾಕಂದ್ರೆ ಸಹೋದರಿ ಚಾರವಾ ದರೋಜಿಯವರು ಮೊದಲ ಬಾರಿಗೆ ನಮ್ಮ ಅಧ್ಯಕ್ಷರನ್ನ ಭೇಟಿ ಹಾಕಿ ಬಂದಾಗ ನಮ್ಮ ಪರಿಚಯ ಹೇಳಿದ್ರು. ಅವರು ಸ್ವಲ್ಪ ಮಟ್ಟಿಗೆ ನಾನು ಹೆಚ್ಚು ಕೇಳಲಿಲ್ಲ,
ಯಾಕಂದ್ರೆ ಅವತ್ತು ಬಹಳಷ್ಟು ಜನ ಇದ್ರು ನಮ್ಮ ಆಫೀಸ್ನೊಳಗ. ಅವರು ಇಲ್ಲಿ ನಿಮ್ ಕನ್ನಡ ಶಾಲೆ ನಾವು ಕನ್ನಡ ಒಂದು ಕಾರ್ಯಕ್ರಮ ಮಾಡ್ತೇವೆ ನಿಮ್ ಶಾಲೆ ಒಳಗ ಮೇಲಿನ ಅಂತಸ್ತೊಳಗ ನಾವು ಸ್ವಲ್ಪ ಜಾಗ ಕೊಟ್ರ ನಮ್ಮ ಜನ ಹಳ್ಳಿ ಜನ ಯಾರಿಗೆ ಖಾಲಿ ಸಮಯದೊಳಗ ನಮ್ಮವೇ ಆದಂತ ಅವರು ಅಂದ್ರೆ ಆ ಹಿಂದೆ ಕೌದಿದು ಅಂತ ಹೇಳಿ ಕರಿತಿದ್ವಿ ನಾವು. ಆ ರೀತಿಯಲ್ಲಿ ಅಥವಾ ಜಮಖಾನೆಗಳಿರ್ಲಿ ಅಥವಾ ಇನ್ನಿತರ ಕರಕುಶಲ ಅಂದ್ರೆ ಕೈಗಳಿಂದ ಮಾಡುವಂತಹ ಕೈಗಾರಿಕೆಗಳನ್ನ ನಮ್ಮ ಹೆಣ್ಮಕ್ಳು ರೂಢಿಸಿದ್ರೆ ಅವರಿಗೆ ಆದಂತಹ ಒಂದು ಅನುಕೂಲ ಆಗ್ತದೆ. ಬರೀ ಇದ್ದುಳವರ ಬೇಕಾದಷ್ಟು ರೀತಿ ಚೆನ್ನಾಗಿ ಬದುಕಲಿಕ್ಕೆ ಆಗ್ತದ. ಅನುಕೂಲ ಇಲ್ಲದವರು ಕೂಡ ಅವರಂತೆ ಉತ್ತಮವಾದ ಜೀವನ ನಡೆಸಲಿಕ್ಕೆ ಬರ್ತದೆ ಅನ್ನುವಂತ ಅವರ ಕಲ್ಪನೆಯನ್ನು ಸಾಕಾರಗೊಳಿಸಲಿಕ್ಕೆ ಇಲ್ಲಿ 3 ತಿಂಗಳವರೆಗೆ ತಮ್ಮೊಂದಿಗೆ ಅವರು ಬಹಳ ಕಷ್ಟವನ್ನು ಅನುಭವಿಸಿದ್ದಾರೆ. ಅವರು ಮಗು ಇನ್ನು ಜನಿಸುವ ಪೂರ್ವದಲ್ಲಿ ತಮ್ಮ ಪತಿಯನ್ನು ಕಳೆದುಕೊಂಡಂತಹ ಅವರ ಕಷ್ಟದ ಹಾದಿಯನ್ನು ಅವ್ರು ಹೇಳಿದಾರ. ಆ ರೀತಿಯಾಗಿ ಹೆಣ್ಮಕ್ಳು ಈಗ ಸಮೀಪದೊಳಗನೆ ನಮ್ಮ ಜಗದ್ಗುರುಗಳು ಕೊಪ್ಪಳದ ಪೂಜ್ಯರು ಅವರನ್ನು ಸತ್ಕರಿಸಿದ್ದಾರೆ. ಲಕ್ಷ ಜನ ಸೇರಿದ್ದಾರೆ ಕೊಪ್ಪಳದ ಯಾತ್ರೆಗಳು 1000-2000 ಅಲ್ಲ. ಅದು ಅದ್ಭುತವಾದಂತಹ it is a conglomeration of more than 1 lakh, madam. There she has been honored, and it is really worth. We have to honor such people only. ಅದಕ್ಕೆ ನಿಮ್ಮ ಸಮಯವನ್ನು ಪಡಿಸಿಕೊಂಡಿದ್ದೀರಿ. The destiny of the nation is set in the classrooms, and India being an enlightened country, ದೇಶದ ಎಲ್ಲಾ ಸಂತರು ಮಹಾಂತರು ನಮ್ಮ ಪ್ರತಿಯೊಬ್ಬ ವ್ಯಕ್ತಿಗೆ ನಾವು ಬರುವಾಗನು ಏನು ತಂದಿಲ್ಲ, ಹೋಗುವಾಗೂ ಏನು ಒಯ್ದಿಲ್ಲ. ಇರುವ ಈ ಅವಧಿ ಏನಿದೆ ಅಲ್ಲಿ ಚೆನ್ನಾಗಿ ಬದುಕಿಕೊಂಡು ಎಲ್ಲರಿಗೂ ಒಳಿತನ್ನು ಬಯಸೋಣ, ಎಲ್ಲರೂ ಸುಖದಿಂದಿರುವಂತೆ ನಾವು ಅಪೇಕ್ಷಿಸೋಣ ಅನ್ನುವಂತ ಮಾತುಗಳನ್ನು ಹೇಳಿದ್ದಾರೆ. ಅಂತ ಸೌಹಾರ್ದಯುತವಾದಂತ ಬದುಕು ನಿಮ್ಮದು ಕೂಡ ಆಗಿದೆ. ತಮ್ಮಿಂದ 4 ಜನರು ಉಪಯೋಗ ಆಗಲಿ. ತಮ್ಮಲ್ಲಿರುವಂತ ಕುಶಲಕಲೆಗಳ ಹೊರಗೆ ಬರಲಿ. ನನ್ಗೆ ಗೊತ್ತಿದೆ, ನಮ್ಮ ತಾಯಿ ಒಬ್ಬ ಜಮೀನ್ದಾರ್ ಮಗಳಾಗಿದ್ರು. ಆದ್ರೆ ಅವರು ಕಸೂತಿ ಬೆಳೆದಂತ ಬಹಳ ದಿನ ಒಂದು ದೊಡ್ಡ ಸಿಂಹದ ಅವಾಗೆಲ್ಲ ಮಾಡ್ತಿದ್ರು. ಅವ್ರು ಕಸೂತಿ ಸೀರೆಗಳನ್ನು ತಿರ್ತಿದ್ರು. ಆಮೇಲೆ ಆ ಚಿತ್ರಪಟನು ಅದು ಸ್ವಲ್ಪ ಮುಕ್ಕಾಗಿದ್ದಕ್ಕೆ ನಾನು ಅದ್ರ ರಿಪೇರಿ ಕೊಟ್ರೆ ಮಾಡಿ ತಂದು ಕೊಡ್ಲಿಲ್ಲ ಸರ್. ಇಂತ ಅದ್ಭುತ ಕಲೆಗಾರಿಕೆ ಎಲ್ಲಾ ಮನೆಗಳಲ್ಲಿ. ಮತ್ತ ಅವ್ರು ಎದ್ದುಳ ಉತ್ತಮವಾದ ಕೂದಿಗಳನ್ನ ಈಗೆಲ್ಲ ಫ್ಯಾಷನ್ಸ್ ಬಂದು ರಾಕೋದು ಅಂತೀವಿ ನಾವು. ನಿಜವಾಗಿಯೂ ಸಾಮಾನ್ಯ ನೆಲದ ಮೇಲೆ ಮಲ್ಕೊಳ್ಳುವಂತ ಸುಖ ಬೇರೆ ಎದ್ರೊಳಗಿಲ್ಲ. ನೀತಿ ಬರಾಕ ಗುಳಿಗೆ ತಗೊಳ್ಳುವಂತ ಕೆಲಸ ಮಾಡ್ತೇವೆ ನಾವು. ಆದ್ರೆ ದುಡ್ದವ್ರಿಗೆ ಆರಾಮ್ ನಿಂತು ತಾನೇ ಬರ್ತದೆ ಅಂತ ಒಂದು ಬಾಕಿ ನಿಮ್ದೆಲ್ಲರೂ ಆಗಿದೆ. ಆ ದೃಷ್ಟಿಯಿಂದ ಕೆಲವು ಮಾತುಗಳಲ್ಲಿ once again I thank you madam for supporting such a lady, and also Jayawar Foundation and others for extending your helping hands and making this very important. This is not just an occasion, she is going to continue her work and it has to be given scope. ಅಂತ ಕೆಲಸ ಕಾರ್ಯಗಳಿಗೆ ನಮ್ಮ ದೊಡ್ಡಮೇಶ್ವರ ಶಿಕ್ಷಣ ಸಂಸ್ಥೆ ಅಂತೂ ಲಿಂಗೈಕ್ಯ ಅಪ್ಪನಗೌಡ ಪಾಟೀಲ್ರು, ಲಿಂಗೈಕ್ಯ ಬಸವನಗೌಡ ಪಾಟೀಲ್ರು, they were all visionary leaders in those days only. They have taught 50 years back, not just 50-60 years back, a sugar factory in the whole of North India, not only North India, except India in southern part. It was the only factory. Now in Belagavi district only there are 2 dozen factories in cooperative ways, not costing anything, and they paid the highest price in the whole of Asia. When the gold rate was Bangara Valley per 10 grams, it was just 180, and they paid per ton 210 rupees, and they had created history. Basigoda Patil and Appangouda Patil, such people were there, and our leader also, our president has been continuing the same legacy. I am proud to tell you and bring it to your notice. ಎಲ್ಲರೂ ನಿಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯೆಯನ್ನ ದಯಪಾಲಿಸಿ ತಮ್ಮ ಬದುಕನ್ನ ಬಂಗಾರವಾಗಿಸಿಕೊಳ್ಳಿಕ್ಕೆ ಅನುಕೂಲ ಇದ್ದವರಿಗೆ, ಈಗ ಇದರಲ್ಲಿ ಅನುಕೂಲ ಇದ್ದವರು ಕೂಡ ಯಾರು ಹೆಚ್ಚು ಕಡಿಮೆ ತಾರತಮ್ಯ ಮಾಡದೆ ಎಲ್ಲರೂ ಸಮವಾಗಿ ಸಂತೋಷ ಬದುಕುವಂತ ಅವಕಾಶವನ್ನ ಜಗದ್ಗುರು ಗುರುಳೀಶ್ ಎಲ್ಲರಿಗೂ ಕಲ್ಪಿಸಿ ಅಂತ ಅಪೇಕ್ಷಿಸಿ ನಾನು ಕರೆದು ಇಲ್ಲಿ ಗೌರವಿಸಿದ್ದಕ್ಕಾಗಿ ನಾನು ಕೂಡ ವೈಯಕ್ತಿಕವಾಗಿ ತಮಗೆ ಧನ್ಯವಾದಗಳನ್ನು ಹೇಳಿ I thank you all.